ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಕುರಿತು ಹೊಸ ಅಪ್ಡೇಟ್ ಆದರೆ ಬರ್ತಿರುವಂಥದ್ದು. ಅದರ ಜೊತೆಗೆ ಶಕ್ತಿ ಯೋಜನೆ ಕುರಿತು ಅಪ್ಡೇಟ್ ಆದರೆ ಬರುತ್ತಿದೆ. ಇವೆಲ್ಲದರ ಬಗ್ಗೆ ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಕುರಿತು ಮಾತನಾಡೋಕ್ಕಿಂತ ಮುಂಚೆ ಶಕ್ತಿ ಯೋಜನೆಯನ್ನು ಒಂದು ಹೊಸ ಅಪ್ಡೇಟ್ ಆದರೆ ಇದೆ. ಅದರ ಬಗ್ಗೆ ಮಾತನಾಡೋಣ. ಮಹಿಳೆಯರು ರಾಜ್ಯ ಸುತ್ತುತ್ತಿದ್ದಾರೆ. ಶಕ್ತಿ ಯೋಜನೆಯ ಬಗ್ಗೆ ಸಿಎಂ ಆಪ್ತ ದೇಶಪಾಂಡೆ ಹೇಳಿಕೆ ಕೊಟ್ಟಿರುವಂಥದ್ದು ಸರ್ಕಾರಕ್ಕೆ ಮುಜುಗರ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗುತ್ತಿರುವ ಹಿನ್ನೆಲೆ ಆಡಳಿತ ರೂಢ ಕಾಂಗ್ರೆಸ್ ವಿಪಕ್ಷದೊಳಗಿನ ನಾಯಕರ ಹೇಳಿಕೆಗಳು ಸರ್ಕಾರಕ್ಕೆ ಮುಜುಗರ ತರುತ್ತಿವೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಆಪ್ತರೇ ಸರ್ಕಾರದ ವಿರುದ್ಧ ವಿಭಿನ್ನ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇದೀಗ ರಾಜ್ಯದ ಆಡಳಿತ ಸುಧಾರಣಾ ಆಯೋಗ ಅಧ್ಯಕ್ಷರು ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆಯವರು ಶಕ್ತಿ ಯೋಜನೆ ಕುರಿತು ನೀಡಿರುವ ಹೇಳಿಕೆ ಈಗ ಹೊಸ ಚರ್ಚೆಗೆ ನಾಂದಿ ಪಡ್ತಾ ಇರುವಂಥದ್ದು. ದೇಶಪಾಂಡೆಯವರ ಪ್ರಕಾರ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರು ರಾಜ್ಯಾದ್ಯಂತ ಇತಿಮಿತಿ ಇಲ್ಲದೆ ಪ್ರಯಾಣಿಸುತ್ತಿದ್ದು, ಇದರಿಂದ ಪುರುಷರಿಗೆ ಬಸ್ಸಲ್ಲಿ ಪ್ರಯಾಣಿಸಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಅವರ ಪ್ರಕಾರ ರಾಜ್ಯ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳು ಆಗಬೇಕಿವೆ. ಎಷ್ಟು ಬೇಗ ಸರ್ಕಾರ ನಿರ್ಧಾರ ಮಾಡುತ್ತದೆಯೋ ಅಷ್ಟು ಬೇಗನೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಅವರು ಹೇಳಿಕೆ ಆದರೆ ಕೊಟ್ಟಿರುವಂಥದ್ದು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯಾದ ಗ್ಯಾರಂಟಿ ಯೋಜನೆಗಳು ಮತ್ತು ಆಡಳಿತದಲ್ಲಿನ ಸುಧಾರಣೆಗಳ ಕುರಿತು ಆಡಳಿತ ಪಕ್ಷದೊಳಗಿನ ನಾಯಕರೇ ನೀಡಿರುವ ಭಿನ್ನ ಹೇಳಿಕೆಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರವು ಆರೋಪಗಳನ್ನು ಏಕೆ ನಿಭಾಯಿಸಲಿದೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡಗಳನ್ನು ಹೇಗೆ ರೂಪಿಸಲಿದೆ ಎಂಬುದನ್ನು ಕೂಡ ನೋಡಬೇಕಾಗಿದೆ. ಸ್ನೇಹಿತರೆ ನೋಡಿ, ಶಕ್ತಿ ಯೋಜನೆ ಕುರಿತು ಸಾಕಷ್ಟು ವಿಪಕ್ಷ ನಾಯಕರು ಕೂಡ ಹೇಳ್ತಾನೆ ಇರ್ತಾರೆ. ಈ ರೀತಿಯಾಗಿ ಶಕ್ತಿ ಯೋಜನೆ ನಿಲ್ಲಿಸಿಬಿಟ್ರೇನೆ ಒಳ್ಳೆಯದು ಅಂತ ಮಹಿಳೆಯರು ಕೂಡ ಹೇಳ್ತಿರ್ತಾರೆ. ಸಾಕಷ್ಟು ಜನ ಪುರುಷರಿಗೂ ಪ್ರಾಬ್ಲಮ್ ಆಗಿರುತ್ತೆ, ವಿದ್ಯಾರ್ಥಿಗಳಿಗೂ ಪ್ರಾಬ್ಲಮ್, ವೃದ್ಧರಿಗೂ ಪ್ರಾಬ್ಲಮ್. ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಶಕ್ತಿ ಯೋಜನೆ ಯಥಾಸ್ಥಿತಿಯಾಗಿ ಮುಂದುವರಿಸಬೇಕಾ ಬೇಡ ಅಂತ ಈಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಕುರಿತು ಮಾತನಾಡೋಣ. 21ನೇ ಕಂತಿನ ಹಣದ ಕುರಿತು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಕುರಿತು ಮಾತನಾಡುವುದಾದರೆ, ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಆದರೆ ಬಂದು ಜಮಾ ಆಗಲಿದೆ. ಸ್ನೇಹಿತರೆ, ಯುವ ನಿಧಿ ಯೋಜನೆಯದು ನಿನ್ನೆ ಪೆಂಡಿಂಗ್ ಇರುವಂತಹ ಹಣ ಬಂದು ಜಮಾ ಆಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬಂದು ಇವತ್ತು ನಿಮ್ಮ ಅಕೌಂಟ್ಗಳಿಗೆ ಬಂದು ಜಮಾ ಆಗಲಿದೆ. ಒಂದ್ಸರಿ ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಇವತ್ತು ಏನು ಇಲ್ಲ ಅಂದ್ರೂ ಕೂಡ ಒಂದು 20 ಲಕ್ಷ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಯಾವ ಜಿಲ್ಲೆಯಲ್ಲಿ ಯಾರಿಗಾದರೂ ಹಣ ಆದರೂ ಜಮಾ ಆಗ್ಬೋದು. ಓಕೆನಾ? ಕರ್ನಾಟಕದಲ್ಲಿರುವಂಥ 31 ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಹಣ ಜಮಾ ಆಗಬಹುದು. ಆದರೆ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆದರೆ ಆಗುತ್ತೆ. ಯಾರು ಈ ಒಂದು ವಿಡಿಯೋನ ನೋಡ್ತಿರ್ತೀರೋ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದ್ರೆ ಹಣ ಬಂದಿದೆ ಅಂತ ಹೇಳಿ. ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ. ಯಾಕೆಂದರೆ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಮಾಡಿದ್ದಾರೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದದ್ದು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್.